ಹೀಗಾಗಿ ಅವರು ಬೀಳ್ಕೊಡೋದು ನಮ್ಮೆಲ್ಲರಿಗೂ ಬೇಜಾರ ಸಂಗತಿ. ಅವರು ಆರೋಗ್ಯ ಕ್ಷೇತ್ರದಲ್ಲಿ ಅವರು ವೃತ್ತಿ ಮಾಡೋದ್ರ ಜೊತೆಗೆ ಊರಿನಲ್ಲಿ ಸಾಧಾರಣ ಯಾವುದೇ ಸಾರ್ವಜನಿಕ ಕೆಲಸ ಇರಲಿ ಅಥವಾ ಸಾರ್ವಜನಿಕ ತೊಂದರೆ ಇರಲಿ 1000ರಿಂದ 5000 10,000 ನೀವು ದಿನ ಕೊಟ್ಟಂಥ ಉದಾಹರಣೆ ನಮ್ಮಲ್ಲಿ ಭಾಳ ಇದೆ. ಹೀಗೆ ಹಾಸ್ಪಿಟ್ಲಲ್ಲಿ ಬರುವಾಗ ಡಾಕ್ಟರ್ ಇದ್ದಾರೆ ಕೆಲಸ ಕೊಡೋದಿಲ್ಲ, ವಿನಯ್ ಸರ್ ಇದ್ದಾರೆ ಕೆಲಸ ಬರ್ತಾರೆ ಚೆನ್ನಾಗಿ. ಅವ್ರು ಬಂದ ಫಸ್ಟ್ ವಿನಯ್ ಸರ್ ಅವರು ಅವ್ರಿಗೆ ಏನಾದರೂ ಸಲಹೆ ಸೂಚನೆ ಬೇಕು ಅಂದರೆ ಅವರೇ ಮಕ್ಕಳು ಕೊಡೋರು. ಮತ್ತು ಹೀಗಾಗಿ ನಿಮ್ಮ ಜೀವನ ಮತ್ತು ಇನ್ನು ಹೆಸರು ಬೆಳೆಯಲಿ ಮತ್ತು ಪುನಃ ನಮ್ಮ ಊರಿಗೆ ಬರುವಂತಾಗಲಿ. ಆರೋಗ್ಯ ಇಲಾಖೆಯಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿ ಇವತ್ತು ಅವರು ಬೇರೆ ಕಡೆ ಅಂದರೆ ಏನು ಸೇವಾ ನಿಯಮದಲ್ಲಿ ಬೀಳ್ಕೊಡುಗೆ ಅಥವಾ ಇನ್ನೊಂದು ಕಡೆ ವರ್ಗಾವಣೆ ಅನ್ನುವಂಥದ್ದು ಸ್ವಾಭಾವಿಕ. ಹಾಗಾಗಿ ಅವರು ಮತ್ತೊಂದು ಕಡೆ ಹೋಗ್ತಾ ಇದ್ದಾರೆ. ಸುದೀರ್ಘ ತನ್ನ ಅವಧಿಯಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದಾಯಕವಾದಂಥ. ಯಾವುದೇ ಒಂದು ಇಲಾಖೆಗೆ ಹೋದರೆ ಆ ಇಲಾಖೆಯಲ್ಲಿ ಈಗಿನ ಕಾಲದಲ್ಲಿ ಜವಾನನ್ನು ಮಾತನಾಡಿದ್ದು ನಾವು ಅಪ್ಪಣೆ ಪಡೆಯಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಈ ಆಸ್ಪತ್ರೆಗೆ ಹೋದರೆ ವಿನಾಯಕ್ ಸರ್ ಯಾವತ್ತೂ ನಗುಮೊಗದ ವ್ಯಕ್ತಿಯವರು, ಯಾವಾಗ ಒಂದು ಸಿಟ್ಟು ಬರುವಂಥದ್ದು ನಾನು ನೋಡಲಿಲ್ಲ, ಸದಾ ನಗ್ತಾ ಇರುವಂಥವ್ರು. ಹಾಗೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 18 ವರ್ಷಗಳ ಕಾಲ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಜನಾನುರಾಗಿ ಅಧಿಕಾರಿಯಾಗಿ ಹೊರಗೆ ಹೋಗ್ತಿರುವಂಥದ್ದು ಏನಿದೆಯಲ್ಲ, ಅದು ಎಲ್ಲರೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಷ್ಟೇ ಸಾರ್ವಜನಿಕ ಫೀಲ್ಡಲ್ಲಿ ಇದ್ರೂ ಕೂಡ ಏನೋ ಒಂದು ಸಣ್ಣ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಆಗ್ತದೆ. ಆದರೆ ಇವರ ಬಗ್ಗೆ ಒಂದು ತಪ್ಪನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಅನೇಕ ಜನರು ನಮಗೆ ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಸೇವೆಯನ್ನು ಮಾಡುವಂಥದ್ದು ಅವರಿಗೆ ಅವರ ಜೀವನದಲ್ಲಿ, ಅವರ ಭವಿಷ್ಯದಲ್ಲಿ, ಅವರ ಮಕ್ಕಳಿಗಿರ್ಬೋದು, ಅವರ ಮುಂದಿನ ಕುಟುಂಬಕ್ಕಿರ್ಬೋದು, ದೇವರು ನಿಜಕ್ಕೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬರಿಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಇಲ್ಲಿ. ಮತ್ತು ಸಾಹಿತ್ಯಿಕವಾಗಿ ಚೆನ್ನಾಗಿದೆ ಈ ಗ್ರಾಮ, ಸಾಹಿತ್ಯಿಕವಾಗಿ ನಾಲೆಜ್ಗಳಿದೆ ಈ ಗ್ರಾಮದಲ್ಲಿ. ಮತ್ತು ತಾಲೂಕಾ ಲೆವೆಲಲ್ಲಿ ಈ ಗ್ರಾಮದ ಹೆಸರು ಚೆನ್ನಾಗಿದೆ, ಲೀಡರ್ಸ್ಗಳಿದ್ದಾರೆ. ಮತ್ತು ಒಂದು ಇದೇ ಗ್ರಾಮಕ್ಕೆ ಒಂದು ಐಡೆಂಟಿಟಿ ಇದೆ. ಹೊರಗಡೆ ಹೋದರೆ ಬೇರೆ ಎಲ್ಲ ಗ್ರಾಮಗಳು ನಾವು ನೋಡ್ತೀವಿ, ಮುಗುವ ನೋಡ್ತೀವಿ, ಅದರೊಂದಿಷ್ಟು ಜನ ಯಾವುದೋ ಒಂದು ಜನ ಯಾರಿಗಾರು ಏನಾದ್ರು ಆಯಿತು ಅಂದರೆ ಅವ್ರ ಜೊತೆಗೆ ಹೋಗ್ತಾರೆ. ನನ್ನ ಊರದ್ದು ಸ್ವಂತ ಊರು. ಯಾರು ಆರಾಮಿಲ್ಲ ಅಂತ ಹೇಳ್ಬಿಟ್ರೆ ಮನೆಗೆ ಹೋಗಿ ದೇಣಿಗೆ ತಂದ್ರೆ ಅದೇ ಪ್ರಕಾರ ಇಲ್ಲಿದೆ. ಯಾರಿಗೂ ಆರಾಮಿಲ್ಲ ಅಂತ ಹೇಳ್ಬಿಟ್ರೆ ಅವರೆಲ್ಲ ಬಂದ್ಬಿಟ್ಟು ಏನದು, ನಾನು ಎಷ್ಟು ಸಲ ನೋಡಿದ್ದೀನಿ ನನ್ನ ಆಫೀಸಲ್ಲಿ ಯಾವಾಗ ಕರ್ಕೊ ಬರ್ತಾನೆ, ಇಷ್ಟು ಜನ ಸೇರ್ತಾರೆ, ಅವ್ರಲ್ಲಿ ದುಡ್ಡು ಹಾಕ್ಕೊಂಡು ಎಲ್ಲ ಕಳಿಸೋದು ಏನೇನೋ ಮಾಡ್ತಾರೆ. ಆ ಒಂದು ಮನಸ್ಥಿತಿ ಒಂದು ಜನರಲ್ಲಿ ಯಾವಾಗ ಇರ್ತದಲ್ಲ, ಗ್ರಾಮದ ಜನ ಬೌದ್ಧಿಕವಾಗಿ ಜಾಸ್ತಿ ಬೆಳವಣಿಗೆ ಇರ್ತದೆ. ಬೌದ್ಧಿಕವಾಗಿ ಆ ಗ್ರಾಮ ಪರಿಶುದ್ಧವಾಗಿರ್ತದೆ. ಇದ್ದೀವಿ ನೀವು ಯಾವಾಗ ನಮ್ಮನ್ನು ಅವಾಗ ಡಿಸ್ಟರ್ಬ್ ಮಾಡಿ ಯಾವಾಗ ಒಂದ್ಸಲ ಬೈದು ಕಳಿಸ್ರೆ ನಾನು 5 ವರ್ಷಕ್ಕೆ ಆರಾಮ ಹೋಗ್ಬೋದಾಗಿತ್ತು. 10 ವರ್ಷ ನನಗೆ ಇತ್ತು. 18 ವರ್ಷ ಸುದೀರ್ಘವಾಗಿ ನಡೆಸ್ಕೊಂಡಿದ್ದೀರಿ. ಅದಕ್ಕೆ ನಿಮಗೆಲ್ಲರೂ ಧನ್ಯವಾದ.